Welcome to our YouTube channel. Join our spiritual family. ಪ್ರವಚನಕ್ಕೆ ಸ್ವಾಗತ. ಈ ದಿನದ ದಿವ್ಯ ಸತ್ಸಂಗ ಪ್ರವಚನವನ್ನು ಆರಂಭಿಸೋಣ. जयाच्या जनी जन्मनामार्थ झाला, जयाने सदा वासनामात केला, जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 20 ಜೂನ್ OB ರೂಪದಲ್ಲಿ ಇವತ್ತಿದೆ. ಪ್ರಪಂಚ ಮಾಡಲು ಬರದವನ ಪರಮಾರ್ಥ ಸಡಿಲಾಗುತ್ತದೆ. ಪರಮಾರ್ಥದಲ್ಲಿ ನನ್ನ ಮೇಲೆ ನನಗೆ ಹೋಲ್ಡ್ ಆ್ಯಂಡ್ ಕಂಟ್ರೋಲ್ ಇರಬೇಕು. ಆದರೆ ಯಾರಿಗೆ ಪ್ರಪಂಚ ಮಾಡಲಿಕ್ಕೆ ಬರುವುದಿಲ್ಲವೋ ಅವನಿಗೆ ಪರಮಾರ್ಥ ಸಡಿಲಾಗೋಗುತ್ತೆ. ಇಟ್ ವಿಲ್ ಬಿ ಲೂಸಂಡ್. ಯು ಕೆನಾಟ್ ಹೋಲ್ಡ್ ದ ಗ್ರಿಪ್ ಇನ್ ಪರಮಾರ್ಥದಲ್ಲಿ ಗ್ರಿಪ್ ಬೇಕು ಅಂದರೆ ಮನಸ್ಸಿನ ಮೇಲೆ ನಿಯಂತ್ರಣ ಬೇಕು. ಪ್ರಪಂಚದಲ್ಲಿ ಮನಸ್ಸು ಹತ್ತಾರು ಕಡೆ, ಮನೆ, ಪ್ರೊಫೆಷನ್ನು, ದಿಸ್ಸು, ರಿಲೇಷನ್ಶಿಪ್ಸು, ಎವ್ರಿವೇರ್ ಯುವರ್ ಎನರ್ಜಿ ಈಸ್ ಬೀಂಗ್ ಡ್ರೈನ್ಡ್ ಔಟ್, ಡಿಸಿಪಿಟೇಟೆಡ್. ಯುವರ್ ಮೈಂಡ್ ಈಸ್ ಸೋ ಡಿಸ್ಟ್ರ್ಯಾಕ್ಟೆಡ್. ಅದಕ್ಕೆ ಹೋಲ್ಡ್ ಇಲ್ಲ, ಕಂಟ್ರೋಲ್ ಇಲ್ಲ. ಎಲ್ಲಿ ಏನು ಮಾತಾಡಬೇಕು, ಹೆಂಗಿರಬೇಕು, ಯಾರ ಜೊತೆ ಹೆಂಗೆ ವ್ಯವಹಾರ ಮಾಡಬೇಕು, ಅದಕ್ಕೆ ಪ್ರಪಂಚನೇ ನಿನಗೆ ಮಾಡಲಿಕ್ಕೆ ಬರಲಿಲ್ಲ. 4 ಜನದ್ದು ಮನಸ್ಸಿನ ಇಂಗಿತವನ್ನು ತಿಳ್ಕೊಳ್ಳಾರ್ದಲೇ ಮತ್ತೆ ಅಲ್ಲಿ ನಂದು ಡಾಮಿನೇಷನ್ ಮಾಡಿ ನಾನು ಅಂತ ಸಾಧಿಸಿದ್ರೆ ನೀ ಪರಮಾರ್ಥಕ್ಕೆ ಬಂದರೆ ನಾನು ಬಿಡಬೇಕಾಗಿದೆ. ಅದಕ್ಕೆ ನಮಗೆ ಪರಮಾರ್ಥದ ನಾನು ಬಿಡಬೇಕು ಅಂದರೆ ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡಬೇಕು. ನಮ್ಮ ಮನಸ್ಸನ್ನು ಆಚೆ ಹೋಗೋಕ್ಕೆ ಬಿಡಲೇ ಬಾರದು. ಅವಾಗ ಏನಾಗುತ್ತೆ, ಅದು ಆಗೋದಿಲ್ಲ. ಅದಕ್ಕೆ ಪರಮಾರ್ಥ ನಮ್ಮದು ಸಡಲ್ ಆಗಿಬಿಡುತ್ತೆ. ಅದು ಸಡಲ್ ಆದಾಗ ಏನಾಗುತ್ತೆ, ನಮಗದು ಪರಮಾರ್ಥದಲ್ಲಿ ಬೇಸರಿಕೆ ಬರುತ್ತೆ. ಇದೇನಿದು ನಾಮಸ್ಮರಣೆ ಮಾಡಿರಿ ಅಂತಾರೆ. ಇದರಲ್ಲಿ ಏನಾಗುತ್ತೆ, ಏನೂ ಆಗೋದಿಲ್ಲ. ಯಾಕೆಂದರೆ ಮನಸ್ಸಿಗೆ ಹೊರಗಡೆಯೇ ಇರುವುದು ಬಹಳ ಇಚ್ಛೆ ಇರೋದು. ಅದಕ್ಕೆ ಏನು ಹೇಳ್ತಾರೆ ಶ್ರೀ ಮಹಾರಾಜರು ನೋಡೋಣ. ಏನು ಹೇಳ್ತಾರೆ ಶ್ರೀ ಮಹಾರಾಜರು, ಎಲ್ಲರೂ ಸೇರಿ ನೋಡೋಣ. ತಂದೆ ತಾಯಿಯ ದೋಷ ನೋಡದಿರುವುದು ಸತ್ಪುತ್ರರ ಲಕ್ಷಣವಾಗಿರುವುದು. ಯಾಕೆಂದರೆ ಈ ಪ್ರಪಂಚದಲ್ಲ ಇದೆಲ್ಲ ಏನೇನು ಅವ್ರು ಮಹಾರಾಜರು ಇವತ್ತು ಹೇಳ್ತಿದ್ದಾರೋ ಇದನ್ನು ನಾವು ಪಾಲನೆ ಮಾಡಿದ್ರೆ, ಇದನ್ನು ನಾವು ಫಾಲೋ ಮಾಡಿದ್ರೆ ಮಾತ್ರ ಪರಮಾರ್ಥದಲ್ಲಿ ಹೋದಾಗ ನಮಗಿನ್ನ ವರಿಷ್ಠರು ನಮಗೆ ಸಿಗ್ಬೋದು, ವಯಸ್ಸಾದವ್ರು ಸಿಗ್ಬಹುದು, ಅವ್ರು ಏನಾದ್ರು 2 ಮಾತು ಹೇಳ್ಬೋದು. ಯಾಕೆಂದರೆ ಪರಮಾರ್ಥದಲ್ಲಿ ನಾವು ಎಲ್ಲ ಕಡೆ ಒಂದು ಕಡೆ ಸೇರಿದಾಗ ಇವೆಲ್ಲ ಆಗುವ ಘಟನೆ. ಅದಕ್ಕೆ ಮನೆ ಗೆದ್ದಿ ಮಾರನ ಗೆದ್ದಿ ಅಂತ ಹೇಳ್ತಾರೆ. ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. You have to understand the mind of everybody. You have to talk that way. You have to receive that way. You have to be calm in situations where it is going out of your control. So ಇದೆಲ್ಲವೂ ಪ್ರಪಂಚದ ನನ್ನ ಮನೆ ಒಳಗಿಂದನೇ ಶುರುವಾಗೋದು. ತಂದೆ ತಾಯಿಯ ಸಮಾಧಾನ ಇದೇ ಸತ್ಪುತ್ರರ ನಿಜ ಲಕ್ಷಣ. ಸಮಾಧಾನದಲ್ಲಿ ಇಟ್ಟು ಅವರನ್ನು ಮಾಡಬೇಕಾದದ್ದನ್ನು. ತಾಯಿಯ ಅಂತಃಕರಣ ಕೋಮಲವು. ನಮ್ಮ ದುಃಖದಿಂದ ಅವಳಿಗೆ ದುಃಖವು. ಅವಳನ್ನು ಆನಂದಗೊಳಿಸುವುದು ನಮ್ಮ ಆನಂದವು. ತಾಯಿಗೆ ನಮಗೆ ಕಷ್ಟ ಆಯಿತು ಅಂದರೆ ತಾಯಿಗೆ ದುಃಖ ಆಗುತ್ತೆ. ಯಾಕೆಂದರೆ ವಿ ಶೇರ್ ದಟ್ ಅಂಬೆಲಿಕಲ್ ಕಾರ್ಡ್. ಸೊ ನಾನು ಬಿದ್ದರೆ ಚುರ್ರಂತ ಅವಳಿಗಿಲ್ಲ ಅನ್ನತ್ತೆ. ನನಗೆ ಜ್ವರ ಬಂತು ಅಂದರೆ ತಾಯಿಗೆ ಕಾಳಜಿ ಆಗುತ್ತೆ. ಮಗು ಊಟ ಮಾಡಲಿಲ್ಲ ಅಂದರೆ ತಾಯಿಗೆ ಯೋಚನೆ ಬರುತ್ತೆ. ಸೊ ನನಗೆ ಒಂಚೂರು ಪೆಟ್ಟಾಯಿತು ಅಂದರೆ ತಾಯಿಗಲ್ಲಿ ಪೆಟ್ಟಾಗೋಕ್ಕೆ ಶುರುವಾಗುತ್ತೆ. ಎಲ್ಲಿ ಒಳಗಿಂದ ಅಂತಃಕರಣದಿಂದ ಅವಳಿಗೆ ಪೆಟ್ಟಾಗೋಕ್ಕೆ ಶುರುವಾಗುತ್ತೆ. ಬಾಯಿ ಇವಾಗ ನನಗೆ ಪೆಟ್ಟಾಗಿದೆ, ಆದರೆ ಅವಳಿಗೆ ಒಳಗಿಂದ ಪೆಟ್ಟಾಗ್ತಿರ್ತದೆ. ಅದಕ್ಕೆ ಅವಳನ್ನು ಆನಂದದಲ್ಲಿಟ್ಟರೆ ನಾವು ಆನಂದದಲ್ಲಿ ಇರ್ತೀವಿ. ಆದ್ದರಿಂದ ಇರಬೇಕು ಸದಾ ಆನಂದದಲ್ಲಿ. ಗೊಂದಲ ಎಬ್ಬಿಸಿಕೊಳ್ಳಬಾರದು ಚಿತ್ತದಲ್ಲಿ. ಕ್ಲಾರಿಟಿ, ಕನ್ಫ್ಯೂಷನ್ ಇರಬಾರ್ದು. ಗೊಂದಲ ಅಂದರೆ ಕನ್ಫ್ಯೂಷನ್ ಇರಬಾರ್ದು. ನಾವೇನಾದ್ರು ಕೆಲಸದಲ್ಲಿ ಗೊಂದಲ ಆಯಿತು ಅಂದರೆ ತಾಯಿಗೆ ಚಡಪಡಿಕೆ ಆಗತ್ತಲ್ಲಿ. ಅಯ್ಯೋ ನನ್ನ ಮಗ ಎಲ್ಲೋ ದೂರ ಊರದಲ್ಲಿದ್ದಾನಲ್ಲಪ್ಪ, ಅಡುಗೆ ತಿಂಡಿ ಊಟ ಸರಿ ಹೋಗಲ್ಲಂತೆ. ನಾವು ಫೋನ್ ಮೇಲೆ ಒಂಚೂರು ಮಾತಾಡೋಳಿಗೆ ಏನಾದ್ರು ಒಂದು ಕಂಪ್ಲೇಂಟ್ ಹೇಳಿದ ಕೂಡಲೇ ಇಲ್ಲಿ ಒಳಗೆ ಚಡಪಡಿಕೆ ಶುರುವಾಗತ್ತೆ ಅಮ್ಮನಿಗೆ. ಯಾಕೆಂದರೆ ತಾಯಿ ರಕ್ತವನ್ನು ಹಂಚಿಕೊಂಡು ಹುಟ್ಟಿರೋದು ಕೂಸು, ಅದು ಪ್ರಾಡಕ್ಟ್ ಅದು. ಸೊ ಅದಕ್ಕೇನಾದ್ರು ತೊಂದರೆ ಆಯಿತು ಅಂದರೆ ಕೆಲಸದಲ್ಲಿರ್ಬೋದು, ಜಾಬಲ್ಲಿರ್ಬೋದು, ಮಗನಿಗೆ ಜಾಬ್ ಸಿಗದೇ ಇರ್ಬೋದು, ಮಕ್ಕಳಾಗ್ತಿರ್ಬೋದು, ತಾಯಿಗೊಳಗೆ ಯೋಚನೆ ಇರುತ್ತೆ. ಯಾಕೆಂದರೆ ಅವಳ ಅಂತಃಕರಣ ಈಸ್ ವೆರಿ ಸಾಫ್ಟ್. ಶಿ ಈಸ್ ವೆರಿ ಸೆನ್ಸಿಟಿವ್. ದಟ್ ಈಸ್ ವೈ ವುಮೆನ್ಸ್ ಆರ್ ವೆರಿ 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 ಸೆನ್ಸಿಟಿವ್. ದೇ ಇಮಿಡಿಯೇಟ್ಲಿ ಗೆಟ್ ಮೆಲ್ಟೆಡ್ ಬೈ ದ ಅದರ್ಸ್ ಸಫರಿಂಗ್. ಮಾತಿನಿಂದ ಸಮಾಧಾನಗೊಳಿಸಬೇಕು ಅವರನ್ನು. ಪ್ರತಿ ಉತ್ತರದಲ್ಲಿ ಅಪಶಬ್ದಗಳಿಂದ ಹೊಂದಬಾರದು ದುಃಖವನ್ನು. ನೌಕರಿ, ಚಾಕರಿ, ಉದ್ಯೋಗ, ದಂಧೆ ಹೊಟ್ಟೆಪಾಡಿಗಾಗಿ ಮಾಡಬೇಕಾಗಿದೆ. ಹೊಟ್ಟೆಪಾಡಿಗೆ ಫಾರ್ ದ ಪರ್ಪಸ್ ಆಫ್ ಸರ್ವೈವಲ್. ವಿ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ದ ಪರ್ಪಸ್ ಆಫ್ ಸರ್ವೈವಲ್.
ಸಂಪಾದಿಸಬೇಕು ನಾವು ಬಹಳಷ್ಟು ದುಡ್ಡನ್ನು, ಆದರೆ ಸುಖದ ಸಾಧನೆ ಎಂದು ತಿಳಿಯಬಾರದು ಅದನ್ನು. ದಿಸ್ ಈಸ್ ಗೋಯಿಂಗ್ ಟು ಬ್ರಿಂಗ್ ಹ್ಯಾಪಿನೆಸ್. ಸಂಪಾದಿಸಬೇಕು, ಸಾಮಾನುಗಳು ಮಾಡ್ಕೋಬೇಕು, ಬಟ್ ಇದರದಿಂದ ನನಗೆ ಸುಖ ಸಿಗತ್ತೆ ಅನ್ನೋ ಕಲ್ಪನಾ ಏನಿದೆಯೋ ಅದು ಸರ್ವತಾ ಮಿಥ್ಯಾ. ನೋಡಿ, ವಿ ಕಾಲ್ ಇಟ್ ಅ ಪ್ಯಾರಡಾಕ್ಸ್. ಮಹಾರಾಜರು ದುಡ್ಡು ಸಂಪಾದಿಸಬೇಕು ಅಂತಾರೆ, ಇನ್ನೊಂದು ಕಡೆ ಅಂತಾರೆ ಸುಖದ ಸಾಧನೆ ಅಲ್ಲ ಅಂತಾರೆ. ಏನು ಯೋಚನೆ ಹೆಂಗಪ್ಪ ಮಾಡಬೇಕು ಅಂದರೆ ಮಹಾರಾಜರು ಹೇಳ್ತಾರೆ, ನಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ಏನು ನೌಕರಿ ಕೊಟ್ಟಿರ್ತಾನೋ ಆ ನೌಕರಿಯಲ್ಲಿ ನಾವು ಪ್ರಾಮಾಣಿಕತೆಯಿಂದ, ಆನೆಸ್ಟಿಯಿಂದ ಫುಲ್ 100% ಕೊಡಬೇಕು, ದುಡಿಬೇಕು. ಬಟ್ ದಟ್ ಈಸ್ ಗೋಯಿಂಗ್ ಟು ಬ್ರಿಂಗ್ ಹ್ಯಾಪಿನೆಸ್ ಅಲ್ಟಿಮೇಟ್. ದುಡಿದ್ರೆ ಮಾತ್ರ ಸುಖ ಸಿಗತ್ತೆ ಅನ್ನೋ ಕಲ್ಪನೆಯಲ್ಲಿ ಇರಬಾರದು. ಪ್ರಪಂಚದಲ್ಲಿ ಹಾನಿ ಆಗುವಂಥ ಕೆಲಸ ಮಾಡಬಾರದು, ಅಂಥ ಶಬ್ದ ಮಾತನಾಡಬಾರದು. ಬಂದ ಅತಿಥಿಗೆ ಅನ್ನ ಹಾಕಿರಿ, ಹಾಗೆ ಯಾರನ್ನು ಕಳಿಸಬೇಡಿರಿ. ನಿರುತ್ಸಾಹಿ ಆಗಬಾರದು, ನಿರಾಶೆ ಅನಿಸಬಾರದು. ಅತ್ಯಂತ ವ್ಯಾವಹಾರಿಕ ಅನುಸಾರ ನಡೆಯಬೇಕು. ಅದರಲ್ಲಿ ರಾಮನ ಅಧಿಷ್ಠಾನವನ್ನು ಇಡಬೇಕು. ಯಾರಿಗೆ ಬರಲಿಲ್ಲವೋ ಪ್ರಪಂಚ ಮಾಡಲು ಅಂಥವರ ಪರಮಾರ್ಥವು ಸಡಿಲು. ಇವೆಲ್ಲ ಕಂಡೀಷನ್ಸ್ ಕೊಟ್ಟರು ನಮಗೆ. LIC ಪಾಲಿಸಿ ಅಥವಾ ಒಂದೇನಾದ್ರು ನಾವು ಡಾಕ್ಯುಮೆಂಟ್ ಸೈನ್ ಮಾಡಬೇಕು ಅಂದರೆ ಪ್ಲೀಸ್ ಗೋ ಥ್ರೂ ದಿಸ್ ಬಿಫೋರ್ ಸೈನಿಂಗ್ ಅಂತ ಹೇಳ್ತಾರೆ ಅವರು. ಯಾಕೆಂದರೆ ನೀನು ಅದನ್ನು ಕರೆಕ್ಟಾಗಿ ಓದಿ ಅದನ್ನು ಏನೇನು ಬರೆದಿದೆಯೋ ಆ ಕ್ಲಾಸು ಲಾಸು ಏನೇನಿದೆಯೋ ಯು ಹ್ಯಾವ್ ಟು ಅಬೈಡ್ ಬೈ ಇಟ್ ಅಂತ ನಮ್ಮ ಹತ್ರ ಸೈನ್ ಮಾಡಿಸ್ಕೋತಾರೆ. ಹಾಸ್ಪಿಟ್ಲಲ್ಲಾಗಲಿ, ಬ್ಯಾಂಕಲ್ಲಾಗಲಿ, ಮ್ಯೂಚುವಲ್ ಫಂಡು ಅದು ಇದು ಏನೇನೋ ಹಾಕ್ತಿರ್ತಾರೆ. ಅದರಲ್ಲಿ ಮೊದಲು ಹೋದ್ರೆ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಓದ್ಕೊಡ್ರಿ ಪೇಪರ್ನಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಹಾಗೆ ಪರಮಾರ್ಥದಲ್ಲಿ ನಾವು ಬರಬೇಕು ಅಂದರೆ ಈ ಪ್ರಪಂಚದಲ್ಲಿರುವ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಾವು ಸರಿಯಾಗಿ ಫಾಲೋ ಮಾಡಿದ್ದೆ ಆದರೆ ಈ ಹಾದಿ ಹಾಕ್ಕೊಡ್ತಾರೆ ಮಹಾರಾಜರು, ಇದನ್ನು ನೀವು ಫಾಲೋ ಮಾಡ್ರಪ್ಪ. ಫಾಲೋ ಮಾಡಿದಾಗ ಏನಾಗುತ್ತೆ, ನಿಮಗೆ ಅಲ್ಲಿ ಪರಮಾರ್ಥಕ್ಕೆ ಬಂದಾಗ ಅದೇನಾಗುತ್ತೆ, ಪ್ರಪಂಚದಲ್ಲಿ ಹಿಂಗೇನು ಮಾಡಿ ಇದ್ದು ಅಭ್ಯಾಸ ಆಗಿದೆಯೋ ಅಲ್ಲಿ ಪರಮಾರ್ಥದಲ್ಲಿ ನಾವು ಇನ್ನೊಬ್ರು ಏನು ಮಾಡ್ತೀರೋ ಆ ಗೊಂದಲಕ್ಕೆ ಹೋಗೋದಿಲ್ಲ. ಆವಾಗ ನಮ್ಮ ಪ್ರಪಂಚ ಹೆಂಗೆ ನೋಡ್ಕೋತಾ ಇರ್ತೀವೋ ಹಂಗೆ ಪರಮಾರ್ಥದಲ್ಲಿ ನನ್ನನ್ನು ನೋಡ್ಕೋಬೇಕಾಗಿದ್ದಿಲ್ಲ, ಬೇರೆಯವ್ರನ್ನ ನೋಡೋಂಗಿಲ್ಲ. ಅಲ್ಲಿ ಇಟ್ ಈಸ್ ಓನ್ಲಿ ಫಾರ್ ಮೀ ಪರಮಾರ್ಥ. ಅದಕ್ಕೆ ನಮಗೆ ಮಾಡೋಕ್ಕಾಗದಿದ್ದಾಗ ಅದು ಲೂಸ್ ಆಗೋಗಿ ಬಿಟ್ಟೋಗ್ಬಿಡ್ತೀವಿ ಅದು ಪರಮಾರ್ಥ. ಪ್ರಪಂಚದಲ್ಲಿ ನಮ್ಮ ಮನೋಭಾವನೆ ಸಂಕುಚಿತ ಇರುತ್ತೆ. ನಾನು, ನನ್ನ ಫ್ಯಾಮಿಲಿ, ನನ್ನ ಗಂಡ, ನನ್ನ ಮಕ್ಕಳು, ಬಸ್ ಇಷ್ಟೇ ಲಿಮಿಟೆಡ್ನೆಲ್ಲ ಬದುಕ್ತಾ ಇರ್ತೀವಿ. ಯಾಕೆ ಇನ್ನೊಬ್ರಿಗೆ ಏನಾದ್ರು ಕೊಡಬೇಕು ಅಂದ್ರೆ ಇಲ್ಲರಿ ನಮಗೆ ಆಗೋದಿಲ್ಲ ರೀ, ನಾವು ಹೆಂಗೆ ಕೊಡ್ಲಿಕ್ಕಾಗತ್ತೆ ರೀ, ನಮಗೂ EMI ಕಟ್ಟಬೇಕು ರೀ, ಹಿಂಗೆ ಅಂತ 108. ಪರಮಾರ್ಥದಲ್ಲೂ ಅದೇ ನಿಯಮ ಅಪ್ಲೈ ಆಗುತ್ತೆ. ಪರಮಾರ್ಥದಲ್ಲಿ ಬಂದಾಗ ನಾನು ಇನ್ನೊಬ್ಬರ ಸಾಧಕ ಹೋಗಿ ಸಹಾಯ ಮಾಡ್ತೀನಿ, ಇನ್ನೊಬ್ಬರಿಗೆ ಉದ್ಧಾರ ಮಾಡ್ತೀನಿ, ಇಲ್ಲ, ನಾವಿಲ್ಲಿ ಪರಮಾರ್ಥಕ್ಕೆ ಬಂದಿರೋದು ನನ್ನ ಉದ್ಧಾರ ಮಾಡ್ಕೊಳ್ಳೋಕ್ಕೆ. ಸೊ ಫಸ್ಟು ನನ್ನ ಉದ್ಧಾರ ಮಾಡ್ಕೋಬೇಕು, ಅದೇನು ಅಂತ ತಿಳ್ಕೋಬೇಕು. ಅಲ್ಲೂ ಅಷ್ಟೇ ನಾನು ಹೀಗೆ ಬ್ಲಿಂಕರ್ಸ್ ಹಾಕ್ಕೊಂಡು ನನ್ನ ಒಳಗೆ ನಾನು ಇರಬೇಕು. ಅಲ್ಲಿ ನಾನೇನು ಮಾಡ್ತೀನಿ ತಪ್ಪು, ನನಗೀಗ 4 ಬುಕ್ ಓದ್ಬಿಟ್ಟಿದ್ದೀನಿ ರೀ, ಈಗ ನಾನು ಬಂದು ಎಲ್ಲರಿಗೂ ಉದ್ಧಾರ ಮಾಡಿಬಿಟ್ಟು ನಾನು ಹೇಳ್ಬಿಡ್ತೀನಿ ರೀ, ಬೋಧನೆ ಮಾಡ್ತೀನಿ ಅಂದರೆ ಮನೆ ಮಂದಿಯವ್ರು ಏನಂತಾರೆ, ನಿನ್ನ ಬೋಧನೆ ನಿನ್ನ ಹತ್ರ ಇಟ್ಕೊಳ್ಳಮ್ಮ, ನೀನು ನಮಗೆ ಹೇಳಕ್ಕೆ ಬರಬೇಡ, ನೀ ಸತ್ಸಂಗಕ್ಕೆ ಹೋಗ್ತಿ, ನೀನು ಕಲ್ತ್ಕೋ ಬುದ್ಧಿವಾದನ, ಯು ಚೇಂಜ್ ಯುವರ್ ಸೆಲ್ಫ್ ಅಂತ ಮಕ್ಕಳು ಬುದ್ಧಿವಾದ ಹೇಳಕ್ಕೆ ಬರ್ತಾರೆ, ಸೊಸೆ ಬುದ್ಧಿವಾದ ಹೇಳಕ್ಕೆ ಬರ್ತಾಳೆ. ಮಾಜಿ आप जाके सीखो उधर क्या बोलते हैं, आप भजन में बैठो, गॉसिप करना छोड़ो, आप मुझे मत समझाओ ಅಂತ ಅವರು ಬಂದು ಹೇಳ್ತಾರೆ. ಪರಮಾರ್ಥ ಈಸ್ ಆ್ಯನ್ ಇಂಡಿವಿಜುವಲ್ ಜರ್ನಿ, ನಾಟ್ ಫಾರ್ ಎವ್ರಿಬಡಿ. ನಮಗೆ ಬದಲಾಗ್ರಿ ಅಂದರೆ ನಾವು ಹೋಗಿ ಇನ್ನೊಬ್ಬರನ್ನ ಆಗಲೇ 2 ಬುಕ್ ಓದಿ ಒಂದು ಸ್ತೋತ್ರ 4 ಹೇಳೋದು ಕೂಡಲೇ ನಾವು ಇನ್ನೊಬ್ಬರನ್ನ ಬದಲಾಯಿಸ್ತೀವಿ ಹೋಗ್ಬಿಟ್ಟು. ಇವತ್ತು ನಮಗೆ ಹಿಂಗೆ ಹೇಳ್ಕೊಟ್ಟಾರೆ ಸತ್ಸಂಗದಲ್ಲಿ, ಹಂಗೆ ಹೇಳ್ಕೊಟ್ಟಾರೆ, ನೀವು ಹಿಂಗೆ ಆಗ್ಬಿಡ್ಬೇಕು, ಹಂಗೆ ಆಗ್ಬಿಡ್ಬೇಕು ಅಂತ ಅವ್ರು ಹೇಳ್ತಾರೆ. ನಮಗೆ ನಿಮ್ಮ ಮಾತೇ ಬೇಕಾಗಿಲ್ಲ, ನೀವು ಒಬ್ಬರೇ ಸತ್ಸಂಗ ಹೋಗ್ತೀರಿ, ನೀವು ಒಬ್ಬರೇ ನೋಡ್ಕೊಳ್ರಿ, ನಮಗೆ ಹೇಳಬೇಡ್ರಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ದಿಸ್ ಇಸ್ ಸತ್ಸಂಗ, ದಿಸ್ ಈಸ್ ಮೈ ಇಂಡಿವಿಜುವಲ್ ಜರ್ನಿ ಫಾರ್ ಪರಮಾರ್ಥ. ಆ್ಯಂಡ್ ಇಯರ್ ನೋ ಪ್ರಪಂಚ ಕಟ್ಕೊಂಡು ಇಲ್ಲಿ ಬರಹಂಗಿಲ್ಲ. ಪರಮಾರ್ಥದಲ್ಲಿ ಪ್ರಪಂಚ ಅಲ್ಲಿ ಸರಿಯಾಗಿ ಮಾಡಿದ್ರೆ ಮಾತ್ರ ಇಲ್ಲಿ ನಾವು ಒಬ್ಬಳೇ ಬರಲಿಕ್ಕೆ ಸಾಧ್ಯತೆ ಉಂಟು. ಅಲ್ಲೇ ಗಡಿಬಿಡಿ ಮಾಡಿದರೆ ಇಲ್ಲಿ ಮತ್ತು ಅವ್ರನ್ನೆಲ್ಲ ಕಟ್ಕೊಂಡು ಇಲ್ಲಿ ವಾಪಸ್ ಬರ್ತೀನಿ, ಇಲ್ಲಿಂದ ಎಲ್ಲರನ್ನೂ ಕಟ್ಕೊಂಡು ಬರ್ತೀನಿ ನಾನು ವಾಪಸ್. ಪ್ರಪಂಚದ ಚಿಂತೆಯು ಇದೇ ಪರಮಾರ್ಥಕ್ಕೆ ಹತ್ತಿದ ಕೀಡೆಯು. ಸತ್ಸಂಗಕ್ಕೆ ಬಂದು ಕೂತಿರ್ತೀವಿ, ಆದರೆ ಇಲ್ಲಿ ಆ ತಲೆಯೆಲ್ಲ ಮನೆ ಒಳಗೆ ಏನು ಅಡುಗೆ ಮಾಡ್ತಿದ್ದಾಳೆ ಸೊಸೆ, ಏನು ಮಾಡಿಲ್ಲ, ಎಷ್ಟೊತ್ತಾಯಿತು, ಯಾರು ಬಂದರು, ಯಾರಿಗೇನು ಕೊಟ್ಟರು, ಯಾರು ಏನು ಮಾತಾಡ್ತಿದ್ದಾರೆ, ನನ್ನ ಬಗ್ಗೆ ಏನು ಹೇಳ್ತಿದ್ದಾರೆ. ಸೊ ಇದು ಏನಿದು ಪರಮಾರ್ಥಕ್ಕೆ ಹತ್ತಿದ ಕೀಡೆ, ಪ್ರಪಂಚದ ಚಿಂತೆ. ಯಾವ ರೀತಿ ಪ್ರಪಂಚದಲ್ಲಿ ನಾವು ಫರ್ನಿಚರು ಮನೆಯಲ್ಲಿ ಪೆಸ್ಟ್ ಕಂಟ್ರೋಲ್ ಮಾಡ್ತೀವೋ ಹಾಗೆ ಇಲ್ಲಿ ಮನಸ್ಸಿಗೆ ಬುದ್ಧಿಗೂ ಪೆಸ್ಟ್ ಕಂಟ್ರೋಲ್ ಮಾಡಬೇಕು. ನಾವೇನೋ ನಾಮದ ಪೆಸ್ಟ್ ಕಂಟ್ರೋಲ್, ನಾವು ಔಷಧಿನ ಹಚ್ಚಬೇಕಲ್ಲಿ ನಾಮದ್ದು. ಯಾಕೆಂದರೆ ಪರಮಾರ್ಥಕ್ಕೆ ಬಂದ ಮೇಲೆ ಆ ಕೀಡೆ ಹೊತ್ಕೊಂಡು ಬಂದಿರ್ತೀವಿ ಇಲ್ಲಿ ನಾವು ನಮ್ಮನೆ ಕೀಡೆನೇ ಅಲ್ಲ, ಬೇರೆಯವ್ರದ್ದು ಹೋಗ್ತೀವಿ, ಹೊಕ್ಕಾಟ ಮಾಡ್ತೀವಿ. ಅವ್ರು ಏನು ಮಾಡ್ತಿದ್ದಾರೆ, ಅವ್ರು ಯಾಕೆ ಬಂದಿಲ್ಲ, ಇವ್ರು ಯಾಕೆ ಬಂದರು, ಇವ್ರು ಪರಮಾರ್ಥಿಕ ಸಾಧಕರು ಏನು ಹಾಕ್ಕೊಂಬಂದಿದ್ದಾರೆ, ಏನು ಹಾಕ್ಕೊಂಬಂದಿಲ್ಲ, ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಲ್ಲಿ. ಅದಕ್ಕೆ ಈ ಚಿಂತೆ ಎಂಬುವ ಕೀಡೆನ ಹೊತ್ಕೊಂಬರಬಾರ್ದು. ಪರಮಾತ್ಮನ ಆಧಾರವು ಯಾರಿಗೆ ಅವಕಾಶವಿಲ್ಲ ಚಿಂತೆಗೆ.
ಪಕ್ಕದಲ್ಲಿ ಇರಲು ರಾಮನು ದುಃಖದ ಚಿಂತೆಯ ಮಾತೇನು? ನಾನು ಯಾರೆಂಬುದನ್ನು ಚಿತ್ತದಲ್ಲಿ ತಿಳಿದವನು ಚಿಂತಾರಹಿತ ವೃತ್ತಿಯಾಗುವುದು ಅವನವನು. ನಾನು ಯಾರಿದ್ದೀನಿ ಒಳಗೆ? ಪರಮಾತ್ಮನ ಅಂಶ ಇದ್ದೀನಿ. ಐ ಆಮ್ ಡಿವೈನ್, ಐ ಆಮ್ ಸಚ್ಚಿದಾನಂದ ಸ್ವರೂಪ. ಆದರೆ ಸುಮ್ಮನೆ ಕಣ್ಮುಚ್ಕೊಂಡು ಕೂಡ್ಬೇಕೇನ್ರಿ? ಮನೆ ಕೆಲಸ ಮಾಡೋಂಗಿಲ್ವಾ? ಪ್ರೊಫೆಷ್ನಲ್ ಜಾಬ್ ಮಾಡಬೇಕು ಎಲ್ಲವನ್ನು. ದಿಸ್ ಈಸ್ ದ ಸ್ಟೇಟ್ ಆಫ್ ಯುವರ್ ಮೈಂಡ್. ಚಿತ್ತದಲ್ಲಿ ಯಾರು ರಾಮನವನ ಇದ್ದೀನಿ ಅನ್ನೋ ಭರವಸೆ ಇದೆಯೋ, ಶ್ರದ್ಧಾ ಇದೆಯೋ, ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ದಟ್ ದಿಸ್ ಈಸ್ ಆಲ್ ಬೀನ್ ಗಿವನ್ ಬೈ ಪರಮಾತ್ಮ ಟು ಮೀ. Anytime he takes, anytime he gives whatever he wants to give, then you are not reacting to the world. You are responding to the world, to the situation, to the people around you, to whatever happens. You are just responding. You know the truth that from inside what you are. Outside in the world, this is given by the sanchita karmadinda ನಮ್ಮ ಪ್ರಾರಬ್ಧವನ್ನು ಕೊಟ್ಟಿರೋದನ್ನು whatever we made karmas, ಆ fruits is a part of my prarabdha. I have to eat that fruits by myself. Neither I can complain, neither I can regret. ಕಿರ್ಚಾಡೋಂಗಿಲ್ಲ, ಕಂಪ್ಲೇಂಟ್ ಮಾಡೋಂಗಿಲ್ಲ, ಸಿಟ್ಟು ಮಾಡೋಂಗಿಲ್ಲ. ಪರಮಾರ್ಥಕ್ಕೆ ಬಂದ್ಬಿಟ್ಟು ಇವೆಲ್ಲ ಏನು ಮಾಡೋಂಗಿಲ್ಲ. ನಾನು ಯಾರ ಮೇಲೆ ಮಾಡಬೇಕು? ಯಾರ್ದಾರು ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ನಾನು ಇವರಿಂದ ನನ್ನ ಜೀವನ ಹಿಂಗಾಯಿತು ಅಂದರೆ ಅವ್ರು ಈ ಜನ್ಮದಲ್ಲಿ ನನಗೆ ಸಂಬಂಧ ಇದ್ದಾರೆ. ಹೋದ ಜನ್ಮದಲ್ಲಿ ಯಾರಿದ್ರು ಯಾರಿಗೆ ಗೊತ್ತು? ಹೋದ ಜನ್ಮದಲ್ಲಿ ನಾನು ಏನು ಕರ್ಮ ಮಾಡಿದ್ದೀನಿ ನನಗೇನು ಗೊತ್ತು? ಸೊ ದರ್ ಈಸ್ ನೋ ಕ್ವೆಶ್ಚನ್ ಇನ್ ಪರಮಾತ್ಮ ಫಾರ್ ಕಂಪ್ಲೇಂಟ್ಸ್. ನೋ ರೆಗ್ರೆಟ್ಸ್ ಬಿಸ್ನೆಸ್, ನೋ ಗಿಲ್ಟ್ ಬಿಸ್ನೆಸ್. ಅಪರಾಧ ಬೋಧದಲ್ಲಿ ಬದುಕೋ ಹಂಗಿಲ್ಲ. ಆಯಿತು ಘಟನೆ, ಮುಂದೆ ಹೋಗ್ತಾ ಇರಬೇಕು. ಆಮೇಲೆ ಇನ್ನೊಬ್ಬರ ಮೇಲೆ ಕೀಚಡ್ ಹಾಕೋಂಗಿಲ್ಲ, ಕೆಸರು ಎರ್ಚೋಂಗಿಲ್ಲ, ಬ್ಲೇಮಿಂಗ್ ಮಾಡೋ ಹಂಗಿಲ್ಲ. ನಿಮ್ಮಿಂದ ಹಿಂಗಾಯಿತು. ನೋ ವೇಸ್. ವಾಟ್ ಎವರ್ ಇಟ್ ಈಸ್ ಮೈ ಓನ್ ಮೇಕಿಂಗ್. ನಾನು ಮಾಡಿದ್ದೆ ಕರ್ಮ, ಅದು ಸಂಚಿತದಲ್ಲಿ ಡಿಪಾಸಿಟ್ ಆಯಿತು. ಡಿಪಾಸಿಟಿಂದ ಪರಮಾತ್ಮ ನಾವು ಹೆಂಗೆ ಎಫ್ ಡಿ ಡಿಪಾಸಿಟ್ ಆದಮೇಲೆ ತೆಕ್ಕೋತೀವೋ ಹಾಗೆ ಆ ಡಿಪಾಸಿಟಿಂದ ಸ್ವಲ್ಪ ತೆಗೆದ, ಅದಕ್ಕೆ ಪ್ರಾರಬ್ಧ ಅಂತ ಕರೆದ. ಆ ಫ್ರೂಟ್ಸ್ನ ನೀನು ಎಂಜಾಯ್ ಮಾಡು. ಗುಡ್ ಆರ್ ಬ್ಯಾಡ್, ಇಟ್ ಈಸ್ ಯುವರ್ ಓನ್ ಮೇಕಿಂಗ್. ದೆನ್ ವೈ ಆರ್ ಯು ಬ್ಲೇಮಿಂಗ್ ಅದರ್ ಪೀಪಲ್? ದೇ ಆರ್ ನಾಟ್ सपोज टू ब्लेम एनीबडी ओवर हियर. जब अकेले आए थे और अकेले जाएंगे तो बीच में किस को ब्लेम करते बैठे हैं हम लोग? सोचने वाली बात है ना. ಅದಕ್ಕೆ ಸರಿಯಾದ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಗುರುವಿನ ಪದಾರ್ಪಣ ಆಗುತ್ತೆ. ಹಿ ಎಂಟರ್ಸ್ ಇನ್ ಅವರ್ ಲೈಫ್. ಇನ್ಸೈಡ್ ಒನ್ ಓನ್ಲಿ ಕಮ್ಸ್ ಇನ್ ದ ಫಾರ್ಮ್ ಆಫ್ ಗುರು. ಔಟ್ಸೈಡ್ ಲೈಟ್ ಕಮ್ಸ್ ಇನ್ ದ ಫಾರ್ಮ್ ಆಫ್ ಗುರು. ಅವ್ನು ಪಾಠ ಹೇಳ್ಕೊಡ್ತಾನೆ. ಏನಪ್ಪ, ಅಳೋ ಹಂಗಿಲ್ಲ, ಕಂಪ್ಲೇಂಟ್ ಮಾಡೋ ಹಂಗಿಲ್ಲ, ನಿನಗೆ ಬಾ ಇಲ್ಲಿ ನಿನ್ನ ಮನಸ್ಸಿಗೆ ಸಮಾಧಾನ ಹೆಂಗೆ ಕೊಡಬೇಕು ಅಂದರೆ ಸಾಧನದಲ್ಲಿ ಸಿಕ್ಕಾಕಿಸ್ತಾನೆ ನಮಗೆ. ಹಿ ವಿಲ್ ಮೇಕ್ ಅಸ್ ಎಂಟ್ಯಾಂಗಲ್. ನೀನು ವರ್ಲ್ಡಲ್ಲಿ ಎಂಟ್ಯಾಂಗಲ್ ಆಗೋ ಬದಲು ಕಮ್ ಹಿಯರ್ ಆ್ಯಂಡ್ ಗೆಟ್ ಎಂಟ್ಯಾಂಗಲ್ಡ್ ಇನ್ ದಿಸ್ ಸಾಧನಾ. ಡೂ ಮೆಡಿಟೇಷನ್, ಡೂ ರೀಡಿಂಗ್ ಆಫ್ ದ ಬುಕ್ಸ್, ಫಿಲಾಸಫಿಕಲ್ ಬುಕ್ಸು, ವೇದಾಂತ ಬುಕ್ಸ್ ಓದು, ಶ್ಲೋಕ ಪಠಣೆ ಮಾಡು, ಬೈ ಹಾರ್ಟ್ ಮಾಡು. ಬರಲಿಲ್ಲ ಅಂದರೆ ಕ್ಲಾಸಿಗೆ ಹೋಗು, ಸಂಸ್ಕೃತ ಕಲ್ತ್ಕೋ. ಶ್ಲೋಕದ ಎಲ್ಲೆಲ್ಲಿ ಕ್ಲಾಸ್ ಹೇಳ್ಕೊಡ್ತಾರೋ ಲಲಿತಾ ಸಹಸ್ರನಾಮ ವಿಷ್ಣು ಆ ಕ್ಲಾಸ್ ಅಟೆಂಡ್ ಮಾಡು. ಹಾಡು ಹೇಳ್ಕೊಡ್ತಾರ ಭಜನೆ ಕ್ಲಾಸಿಗೆ ಹೋಗು, ಭಜನೆ ಮಾಡು. ಎವ್ರಿಥಿಂಗ್ ಯು ಡೂ and you get entangled in this circle with Paramatma and remove yourself from that entanglement so that your mind is not reacting and carried away by other people's opinion. ಏನು ಭಗವಂತ ನಮ್ಮ ಪ್ರಾರಬ್ಧದಲ್ಲಿ ಕೊಟ್ಟಿದ್ದಾನೋ ದಟ್ ಈಸ್ ಬೆಸ್ಟ್ ಫಾರ್ ಅವರ್ ಓನ್ ಅಪ್ಲಿಫ್ಟ್ಮೆಂಟ್. ಇದನ್ನು ನಾವು ತಿಳ್ಕೊಂಬಿಡ್ಬೇಕು, ಬರೆದಿಟ್ಕೊಂಬಿಡ್ಬೇಕು. ಹಾಗಾಗಿ ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಇಲ್ಲ, ಕಾಂಪಿಟೇಷನ್ ಇಲ್ಲ, ಏನೂ ಇಲ್ಲ. ಈ ಜೀವದ ಕರ್ಮಗಳ ಅನುಸಾರವಾಗಿ ಇಟ್ ಹ್ಯಾಸ್ ಟು ಗೋ ಎವ್ರಿಥಿಂಗ್ ವಾಟ್ ಎವರ್ ಇಟ್ ಈಸ್ ದೇರ್. ಮನಿ ಇರ್ಬೋದು, ನೇಮ್ ಇರ್ಬೋದು, ಫೇಮ್ ಇರ್ಬೋದು, ಪೊಸಿಷನ್ ಇರ್ಬೋದು, ಡೌನ್ಫಾಲ್ ಇರಬಹುದು, ಮತ್ತು ಏನಂತಾರೆ ಜಡ್ಡು ಜಾಪತ್ರೆ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಪ್ರೊಫೆಷ್ನಲ್ ಇರ್ಬೋದು, ಹೋಮ್ ಇರಬಹುದು, ವಾಟ್ ಎವರ್ ಯು ನೇಮ್ ಇಟ್, everything is pre-decided by Paramatma, him. So there is no comparison between the sun and the moon. Why we are comparing coming to Paramartha with others? Everybody's journey of life is individual. We may meet together, laugh together, eat together, sit together, but I am going to come back to my house, you are going to come back to your house. I am not going to enter your house, you are not going to. Then why this competition and comparison? ರಾಮ ತ್ರಾತಾನೆಂಬ ಭಾವನೆಯನ್ನು ಇಟ್ಟು ಚಿತ್ತದಲ್ಲಿ ನಿರ್ಭಯತೆ ಬರುವುದು ಇದೇ ರೀತಿಯಲ್ಲಿ. ನಿರ್ಭಯತೆ, ಯು ವಿಲ್ ಬಿಕಮ್ ಫಿಯರ್ಲೆಸ್ ಬಿಕಾಸ್ ದರ್ ಇಸ್ ನೋ ಕಾಂಪಿಟೇಷನ್ ಆ್ಯಂಡ್ ಕಂಪ್ಯಾರಿಸನ್ ವಿತ್ ಎನಿಬಡಿ. ಯಾರ ಜೊತೆಗೆ ನನ್ನ ಅಸೂಯತನ ಇಲ್ಲ, ಕಾಂಪಿಟೇಷನ್ ಇಲ್ಲ, ಅಥವಾ ನಾನು ವೀಕ್ ಇದ್ದೀನಿ ಅಂತಿಲ್ಲ, ಅಥವಾ ನನ್ನಲ್ಲಿ ನ್ಯೂನ್ಯತೆ ಅನ್ನೋದಿಲ್ಲ. ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ವಿತ್ ಯು, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ವಿತ್ ಎವ್ರಿಬಡಿ. ಎವ್ರಿಬಡಿ ಈಸ್ ಡಿವೈನ್. ಗುರುನಾಥ ಹೇಳಿದ್ದು ಬಂದಾಗ ಫಸ್ಟ್ ಟೈಮ್ ಇದೇ ಹೇಳಿದ್ದು, ನೀನು ಡಿವೈನ್ ಇದ್ದಿ, ಸೊ ಆರ್ ಎವ್ರಿ ಒನ್, ರೆಸ್ಪೆಕ್ಟ್ ಆ್ಯಂಡ್ ಆನರ್ ಎವ್ರಿಬಡಿ.
ಅವ್ರು ಹೆಂಗಿದ್ದಾರೋ ಹಂಗೆ ಇರ್ತಾರಷ್ಟೇ. ಅದರ ಅರ್ಥ ಅದಲ್ಲ ನಾವು ಅವರಿಗೆ ತಲೆ ಮೇಲೆ ಕುಟ್ಕೊಳಕ್ಕೆ ಬಿಡ್ತೀವೋ ಡಿವೈನ್ ಇದ್ದಾರೆ ಅಂತ, ಅದರ್ಥ ಅಲ್ಲ. ಯು ಆರ್ ಡಿವೈನ್, ದ ಡಿವಿನಿಟಿ ಈಸ್ ವಿದ್ ಇನ್ ಯು ಜಸ್ಟ್ ಲಿವ್ ಇನ್ ದ ಡಿವಿನಿಟಿ ಅಷ್ಟೇ. ಯಾರೂ ಕಡಿಮೆ ಇಲ್ಲ, ಯಾರೂ ಜಾಸ್ತಿ ಇಲ್ಲ, ಯಾರೂ ಹೆಚ್ಚುಗಾರಿಕೆತನ ಇಲ್ಲ, ನಾನು ಏನೋ ಇದ್ದೀನಿ ಅಂತಿಲ್ಲ, ಏನೂ ಇಲ್ಲ ಅಲ್ಲಿ. ಜಸ್ಟ್ ದ ಡಿವೈನ್ ಪ್ರೆಸೆನ್ಸ್ ವರ್ಕ್ಸ್ ಟು ಎವ್ರಿಬಡೀಸ್ ಬಾಡಿ. ಸ್ಪಿರಿಚುವಾಲಿಟಿ ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು, ಎಲ್ಲರ ಮುಖೇನ ಪರಮಾತ್ಮನೇ ಕೆಲಸ ಮಾಡ್ತಾ ಇದ್ದಾನಷ್ಟೇ, ಇನ್ನೇನೂ ಇಲ್ಲ ಅಲ್ಲಿ. ಯಾರು ಮಾಡಿದರೂ ದೇಹ ರಾಮಾರ್ಪಣ, ಅವರ ಅವರಿಗೆ ಚಿಂತೆಗಿಲ್ಲ ಕಾರಣ. ಕರ್ತ ರಾಮನೆಂದು ಚಿತ್ತದಲ್ಲಿ ತಿಳಿದವನಿಗೆ ಪಾಪ ಪುಣ್ಯದ ಭಯವಿಲ್ಲ ಅವನಿಗೆ. ರಾಮಾರ್ಪಣ ಮಾಡೋದು ಅಂದರೆ ರಾಮ ಎಲ್ಲಿಂದ ಕಾಣಿಸ್ತಾನ್ರಿ? ಕಣ್ಮುಂದೆ ಸಗುಣದಲ್ಲಿ ನಮ್ಮ ಮುಂದೆ ಗುರುನಾಥ ಬಂದಿರ್ತಾನೆ, ಸಗುಣ ರೂಪದಲ್ಲಿ ರಾಮ ಆ ರೂಪದಲ್ಲಿ ಬಂದಿರ್ತಾನೆ ನಮಗೆ ಬೋಧನೆ ಮಾಡೋಕ್ಕೆ. ಅವನಿಗೆ ದೇಹವನ್ನು ಅರ್ಪಣೆ ಮಾಡುವುದು ಅಂದರೆ ಏನು? ಈ ಅಹಂಭಾವನೆ, ನಾನು ದೇಹ ಇದ್ದೀನಿ, ನಾನು ನನ್ನ ಮನಸ್ಸು ಬುದ್ಧಿ ಹಚ್ಚಿ ಕೆಲಸಗಳನ್ನು ಮಾಡಿದ್ದೀನಿ, ಗಳಿಸಿದ್ದೀನಿ, ಅಚೀವ್ಮೆಂಟ್ ಪಡ್ಕೋತೀನಿ ಅನ್ನೋ ಅಹಂಭಾವನೆಯನ್ನು ಅವನಿಗೆ ಸಮರ್ಪಣೆ ಮಾಡೋದು. ದೇಹಾರ್ಪಣೆ ಮಾಡೋದು ಅಂದರೆ ಹೆಂಗ್ರಿ ದೇಹಾರ್ಪಣೆ ಮಾಡೋದು ನಾವು ಅನ್ನೋದು ಪ್ರಶ್ನೆ ಮಾತು ಬರುತ್ತೆ. ದೇಹಾರ್ಪಣೆ ಮಾಡೋದು ಅಂದರೆ ದೇಹದ ಮೇಲಿರುವ ಅಭಿಮಾನವನ್ನು ಅವನಿಗೆ ಅರ್ಪಣೆ ಮಾಡಿದಾಗ ಅವನು ನಮಗೆ ಸಾಧನೆ ಮುಖೇಣ ಊರ್ಧ್ವರೇತಕ್ಕೆ ಕರ್ಕೊಂಡು ಹೋಗ್ತಾನೆ. ಆವಾಗ ಅವನಿಗೆ ಪಾಪ ಪುಣ್ಯದ ಭಯ ಇರೋದಿಲ್ಲ. ನಾ ಪಾಪ ಮಾಡ್ತಿದ್ದೀನಿ ರೀ, ಪುಣ್ಯ ಮಾಡ್ತಿದ್ದೀನೇನ್ರಿ, ಪಾಪ ಪುಣ್ಯ ಎರಡು ಸ್ಕ್ವೇರ್ ಆಫ್ ಆಗೋಗುತ್ತೆ ಅವಾಗ. You have surrendered to your guru, then everything is under his domain, under his control. So he will get all the works done as per his wish. ಅವ್ರ ಇಚ್ಛೆಯಂತೆ ಕೆಲಸಗಳು ನಡೀತಾ ಇರುತ್ತಲ್ಲಿ. ಸೊ ಅಲ್ಲಿ ಪಾಪ ಮಾಡಿಸ್ತಾನೋ ಪುಣ್ಯ ಮಾಡಿಸ್ತಾನೋ ಏನು ಮಾಡಿಸ್ತಾನೋ ಆ ಮನಸ್ಸು ಬುದ್ಧಿ ದೇಹ ಎಲ್ಲವೋ ಅವನ ಅಧೀನದಲ್ಲಿರುತ್ತೆ. ಅವಾಗ ಅದರಂತೆ ಅದು ಕೆಲಸ ಮಾಡ್ತಾ ಇರುತ್ತೆ. ಜಗತ್ತಿಗೆ ಏನು ಅನ್ಸುತ್ತೆ ಅದು ಮಾತಿಲ್ಲ ಅಲ್ಲಿ. ಗುರು ಏನು ಮಾಡಿಸ್ತಾನೋ ಅದೇ ಅಲ್ಟಿಮೇಟ್ ಇರುತ್ತೆ ಅಲ್ಲಿ. ಪರಮಾತ್ಮನಾದೇನೋ ಯಾರು ಗೆಳೆಯ, ಪರಮಾತ್ಮನು ಆದೇನೋ ಯಾರು ಗೆಳೆಯ, ಅವನಿಗಿಲ್ಲ ಎಲ್ಲೂ ಅಪಾಯ. ನಾನು ಕರ್ತ ಎಂದು ಅನ್ನುವುದು ಸರ್ವ ದುಃಖ ಚಿಂತೆಗೆ ಕಾರಣವಾಗುವುದು. ಐ ಆಮ್ ದ ಡೂವರ್ ಫಾರ್ ಎವ್ರಿಥಿಂಗ್, ದೆನ್ ಯು ಆರ್ ಓನ್ಲಿ ದ ಸಫರರ್ ಫಾರ್ ಎವ್ರಿಥಿಂಗ್. ಆಗಿ ಹೋಯಿತು ಆದದ್ದೆಲ್ಲ, ಆಗುವುದೇನೋ ಯಾರಿಗೂ ತಪ್ಪುವುದಿಲ್ಲ. ಆದ್ದರಿಂದ ಮಾಡಬಾರದು ಚಿಂತೆಯನ್ನು, ಅದಕ್ಕೆ ರಾಮನು ಸಾಕ್ಷಿ ಇರುವನು. ರಾಮನೇ ಸಾಕ್ಷಿ ಇದ್ದಾನೆ ಅಂದರೆ ಏನರ್ಥಪ್ಪ? ಚಿಂತೆ ಮಾಡಬಾರ್ದು ಅಂದರೆ ಏನು? ಈಗ ನಾನು ಮೆಡಿಸಿನ್ಸ್ ತೊಗೋತಾ ಇದ್ದೀನಿ, ಆ ಮೆಡಿಸಿನ್ಸ್ ತೊಗೊಂಡ್ಮೇಲೆ ನಾಳೆ ಮುಂದಿನ ತಿಂಗಳಿಗೆ ಡಾಕ್ಟ್ರು ಈ ಮೆಡಿಸಿನ್ನ ಕಮ್ಮಿ ಮಾಡಿಬಿಡ್ಬೇಕು, ಆ ಮೆಡಿಸಿನ್ ಕಡಿಮೆ ಮಾಡಿಬಿಡಬೇಕು. ಇದು ನನಗೀಗ ಸರಿ ಹೋಗ್ಬಿಟ್ಟಿದೆ, ಇಷ್ಟೊಂದು ಯಾಕೆ ತೊಗೋಬೇಕು ನಾನು? ಈ ಚಿಂತೆ, ಇದು ಚಿಂತೆ. ಇದು ಐ ಆಮ್ ಥಿಂಕಿಂಗ್ ಅಬೌಟ್ ದಿಸ್ ಮೆಡಿಸಿನ್ ಹಿ ಶುಡ್ ರೆಡ್ಯೂಸ್, ದಟ್ ಮೆಡಿಸಿನ್ ಹಿ ಶುಡ್ ರೆಡ್ಯೂಸ್. ಡಾಕ್ಟರ್ ಬೆಟರ್ ನೋಸ್ ದೆನ್ ಮೀ, ದಟ್ಸ್ ವೈ ಹಿ ಈಸ್ ಅ ಡಾಕ್ಟರ್. ನಾನು ಮನದಲ್ಲಿ ಕುತ್ಕೊಂಡು ಚಿಂತೆ ಮಾಡೋದ್ರಿಂದ ಆ ಡೋಸೇಜ್ ಕಮ್ಮಿ ಆಗುತ್ತೋ, ಡೋಸೇಜ್ ಹೆಚ್ಚಿಗೆ ಆಗುತ್ತೋ, ಏನಾಗುತ್ತೋ ಏನೂ ಗೊತ್ತಿಲ್ಲ. ಮನಸ್ಸಿಗೆ ಹುಚ್ಚುಚ್ಚು ಕಲ್ಪನೆಗಳು ಮಾಡ್ತಾ ಕೂತ್ಕೊಳುತ್ತೆ, ಊಹಾಪೋಹ ಮಾಡ್ತಾ ಮನದಲ್ಲಿ ಕೂತ್ಕೊಳ್ಳುತ್ತದೆ. ಅವಾಗ ಏನಾಗುತ್ತೆ? ಅದಕ್ಕೆ ಗುರುಗಳು ಹೇಳ್ತಿದ್ರು, ಏನಾಗುತ್ತೋ ಆಗಕ್ಕೆ ಬಿಡಮ್ಮ, ಲೆಟ್ ಇಟ್, ಅಲೌ ಇಟ್ ಟು ಹ್ಯಾಪನ್, ದೆನ್ ಯು ವಿಲ್ ಗೆಟ್ ಟು ನೋ. ಇಫ್ ಇಟ್ ಇಸ್ ಟು ಬಿ ರಿಡ್ಯೂಸ್ಡ್, ಆಟೋಮೆಟಿಕಲಿ ಇಟ್ ವಿಲ್ ರಿಡ್ಯೂಸ್. So you need not think about it. If you keep on thinking, something else will pop up and they will say, no, don't do this, don't do that. Anta. So you stop thinking. Let doctor decide what is best for you. ಯಾವುದು ಆದವು ನನ್ನದೆಲ್ಲ, ತಿಳಿಯಬೇಕು ರಾಮನದು ಅದೆಲ್ಲ. ರಾಮನೇ ಇರುವಾಗ ಕಾಯುವವನು ಚಿಂತೆಗೆ ಕಾರಣ ಉಳಿಯಲಿಲ್ಲ ಇನ್ನು. ರಾಮನೇ ನಮ್ಮನ್ನು ಕಾಯ್ತಾನೆ ಅಂದಮೇಲೆ ಅಲ್ಲಿ ಚಿಂತೆಗೆ ಕಾರಣ ಇಲ್ಲೇ ಇಲ್ಲ. ಮಾಡಬಾರದು ಮಕ್ಕಳು ಮರಿಗಳ ಚಿಂತೆಯನ್ನು ಪ್ರಸನ್ನಗೊಳಿಸಬೇಕು ಶ್ರೀರಾಮನನ್ನು. ನಮ್ಮ ಪ್ರಪಂಚವು ರಾಮನೆಂದು ತಿಳಿದು ಯೋಗ್ಯವಲ್ಲ ಚಿಂತೆ ಮಾಡುವುದು. ನಮ್ಮ ಪ್ರಪಂಚ ರಾಮನದು ಅಂದಮೇಲೆ ಆ ರಾಮನೇ ಅಲ್ಲಿರ್ತಾನೆ ಅಂದಮೇಲೆ ಚಿಂತೆ ಮಾಡಬಾರದು ಅಂತ ಮಹಾರಾಜರು ಹೇಳ್ತಾರೆ. ಶಕ್ಯವಿದ್ದಷ್ಟು ಮಾಡಬೇಕು ನಾಮಸ್ಮರಣೆಯನ್ನು, ನಾವು ಮಾಡಬಾರದು ನಮ್ಮ ಚಿಂತೆಯನ್ನು. ಮಾಡಬೇಕು ಪ್ರಪಂಚ ರಾಮನದೆಂದು, ಚಿಂತೆಗಿನ್ನೂ ಕಾರಣ ಉಳಿಯದು. ಕಾಪಾಡುವವನು ಭಗವಂತನಿರುವಾಗ ಮಾಡಬೇಕು ಪ್ರಪಂಚ ರಾಮನದೆಂದು, ಚಿಂತೆಗಿನ್ನೂ ಕಾರಣ ಉಳಿಯದು. ಕಾಪಾಡುವವನು ಭಗವಂತನಿರುವಾಗ ಮಾತೇ ಇಲ್ಲ ಚಿಂತೆಗಾಗ. ಆದ್ದರಿಂದ ಮುಖದಲ್ಲಿ ನಾಮ, ಚಿತ್ತದಲ್ಲಿ ರಾಮ, ಅವನ ಮನಸ್ಸಿಗೆ ಆಗುವುದು ಆರಾಮ. ನೋಡ್ರಿ ಎಷ್ಟು ಚೆಂದಾಗಿ ಹೇಳಿದ್ದಾರೆ.
ಭಗವಂತನೇ ನಮ್ಮನ್ನು ಕಾಪಾಡ್ತಾನೆ ನೋಡಿ. ಪ್ರತಿಯೊಂದು ಆ ಲಾಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಹೆಚ್ಚು ಹೆಚ್ಚು ಒತ್ತು ಯಾತಕ್ಕೆ ಕೊಟ್ಟಿದ್ದಾರೆ, ಚಿಂತೆ ಮಾಡಿಬಿಡಪ್ಪ, ಚಿಂತೆ ಮಾಡಿಬಿಡಪ್ಪ, ಚಿಂತೆ 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 ಎಷ್ಟು ಬಾರಿ ಬಳಕೆ ಮಾಡಿದ್ದಾರೆ ಮಹಾರಾಜರು ಅಂದರೆ, ನೀನು ಏನೂ ಚಿಂತೆ ಮಾಡಿಬಿಡ, ಆ ಭಗವಂತ ನಿನ್ನನ್ನು ಇಲ್ಲಿ ತಂದಿದ್ದಾನೆ ಅಂದಮೇಲೆ ನಿನ್ನ ಪಾಲನೆ, ಪೋಷಣೆ, ರಕ್ಷಣೆ, ಸಂರಕ್ಷಣೆ, ಶುಶ್ರೂಷೆ ಮಾಡೋದು, ನಿನ್ನನ್ನು ಹಂತ ಹಂತಕ್ಕೂ ಕಾಪಾಡೋದು ಆ ಭಗವಂತನ ಜವಾಬ್ದಾರಿ. ಹಾಗಾಗಿ ಚಿಂತೆ ಏನೂ ಮಾಡಿಬಿಡ. ಯಾವಾಗಲೂ ನಿನ್ನ ಏನು ಮುಖದಲ್ಲಿ ನಾಮ ಇರಬೇಕು. ನಾಮ ಅಂದರೆ ಆ ಮಂತ್ರವನ್ನು ಏನು ಗುರುಗಳು ಕೊಟ್ಟಿರ್ತಾರೋ ಆ ನಾಮ ಸದಾ ಬಾಯಲ್ಲಿ ಬರ್ತಿರಬೇಕು. ಚಿತ್ತದಲ್ಲಿ ರಾಮ ಇರಬೇಕು. ಚಿತ್ತ ಮೀನ್ಸ್ ಮೆಮೊರಿ ಹೌಸ್, ಸ್ಟೋರೇಜ್, ಎಲ್ಲಿ ನಮ್ಮ ಜನ್ಮ ಜನ್ಮಾಂತರದ ಇಚ್ಛೆಗಳು, ವಾಸನೆಗಳು ಅಡಕವಾಗಿದೆಯೋ, ದ ಸಬ್ ಕಾನ್ಷಿಯಸ್ ಮೈಂಡ್ ಇನ್ ಇಂಗ್ಲೀಷ್ ವಿ ಟೆಲ್, ಅದು ಆ ಚಿತ್ತದಲ್ಲಿ ನಾವು ಬಾಯಿಂದ ಯಾವಾಗ ವೈಖರಿಯಿಂದ ರಾಮ 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 ಅಥವಾ ಮಂತ್ರವನ್ನು ರಿಪೀಟ್ ಮಾಡ್ತಿರ್ತೀವೋ, ಇಟ್ ಫಾರ್ಮ್ಸ್ ಎ ಇಮೇಜ್ ಇನ್ ದ ಚಿತ್ತದಲ್ಲಿ ಅದರದ್ದೊಂದು ಇಮೇಜ್ ಕ್ರಿಯೇಟ್ ಆಗುತ್ತೆ. ರಾಮ ಅಂದ್ಕೊಳ್ಳೆ ನನ್ನ ಮನಸ್ಸಿನಲ್ಲಿ ರಾಮನ ಗುಣಗಳು, ರಾಮನ ಚಿತ್ರ ಬರುತ್ತೆ ಕಣ್ಮುಂದೆ. ರಾಮ ಬಿಲ್ಲು ಬಾಣ ಹಿಡ್ಕೊಂಡಿದ್ದಾನೆ, ದಶರಥನ ಪುತ್ರ ಇದ್ದಾನೆ, ಕೌಸಲ್ಯೇ ರಾಮ, ಸೀತಾಕಾಂತ ರಾಮ, ಮತ್ತು ಇವನ ಯಾರಪ್ಪ ಸುಗ್ರೀವನ ಸ್ವಾಮಿ ಒಡೆಯ ರಾಮ, ಸುಗ್ರೀವನಲ್ಲ ಹನುಮಂತನ ಒಡೆಯ ರಾಮ. ಸೊ ಇವೆಲ್ಲವೂ ನನ್ನ ಚಿತ್ತದಲ್ಲಿ ಫಾರ್ಮ್ಯಾಟ್ ಆಗ್ತಿರತ್ತೆ. ಆ ಫಾರ್ಮ್ಯಾಟ್ ಆದಂಗೂ ಇಮೇಜ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತಪ್ಪ, ನನ್ನ ಚಿತ್ತದಲ್ಲಿರುವ ಮೆಮೊರೀಸ್ ಏನಿದೆಯೋ ದೇ ವಿಲ್ ಆಲ್ ಗೆಟ್ ಲೂಸನ್ಡ್, ದೇ ವಿಲ್ ಆಲ್ ಬಿಕಮ್ ವೀಕ್ ಆ್ಯಂಡ್ ದಿಸ್ ಪವರ್ ವಿಲ್ ಬಿಕಮ್ ಸ್ಟ್ರಾಂಗ್. ಅವಾಗ ಈ ಪವರ್ ಅಂದರೆ ಚಿತ್ತದಲ್ಲಿ ಹೆಂಗೆ ಸ್ಟೋರ್ಡ್ ಇರುತ್ತದು, ಇಟ್ ಈಸ್ ಅಗೇನ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಎನರ್ಜಿ. ಯಾವಾಗ ನನಗೆ ಭಯ ಆಗತ್ತೆ, ಯಾವಾಗ ನನಗೆ ದುಃಖ ಆಗುತ್ತೆ, ಯಾವಾಗ ನನ್ನ ಮನಸ್ಸಿಗೆ ಗೊಂದಲ ಆಗುತ್ತೆ, ದಟ್ ಪವರ್ ವಿಲ್ ಕಮ್ ಡೌನ್ ಆ್ಯಂಡ್ ಹೆಲ್ಪ್ ಮೀ ಟು ಫೇಸ್ ದಟ್. ಇಟ್ ವಿಲ್ ಮೇಕ್ ಮೀ ಫಿಯರ್ಲೆಸ್, ಇಟ್ ವಿಲ್ ಮೇಕ್ ಮೀ ಬೋಲ್ಡ್, ಇಟ್ ವಿಲ್ ಮೇಕ್ ಮೀ ಟು ಫೇಸ್ ದ ಸಿಚುವೇಶನ್ ವಿತ್ ಕರೇಜ್. ಅದು ಆ ಎನರ್ಜಿ ನನಗೆ ತಾಕತ್ತು ಕೊಡುತ್ತೆ. ಇದನ್ನು ಕ್ಲಾರಿಟಿಯಿಂದ ನೋಡು, ವಿಚಾರ ಮಾಡು, ವಿಮರ್ಶೆ ಮಾಡು, ಚಿತ್ತದಲ್ಲಿ ಕ್ಲಾರಿಟಿ ತಗೊಂಬ. ಅದೆಲ್ಲವೂ ಯಾವ್ದು ಕೊಡುತ್ತೆ, ಬಾಯಿಂದ ಮಾಡಿದ ರಿಪಿಟೇಟಿವ್ ನಾಮಸ್ಮರಣೆ ಮಾಡ್ತಾ ಇಟ್ ವಿಲ್ ಫಾರ್ಮ್ಯಾಟ್ ಇನ್ ದ ಚಿತ್ತ ದ್ಯಾಟ್ ಇಮೇಜ್ ಆ್ಯಂಡ್ ದ್ಯಾಟ್ ಪವರ್. ಆ್ಯಂಡ್ ಅವಾಗ ಏನಾಗುತ್ತೆ, ಮನಸ್ಸಿಗೆ ಆರಾಮ, ಮನಸ್ಸಿಗೆ ಏನಾಗುತ್ತೆ, ಶಾಂತತೆ ಬರುತ್ತೆ, ಕ್ಲಾರಿಟಿ ಬರುತ್ತೆ, ಅದು ಆರಾಮಾಗಿರುತ್ತೆ. ಯಾವುದೇ ಸಿಚುವೇಶನ್ ಬಂದರೂ ನೋಡುತ್ತೆ, ಈ ಸಿಚುವೇಶನ್ನಲ್ಲಿ ನಾನು ಏನು ಮಾಡಬೇಕು, ಹೌ ಐ ಹ್ಯಾವ್ ಟು ರೆಸ್ಪಾಂಡ್ ಟು ದಿಸ್ ಸಿಚುವೇಶನ್, ಪಾಸ್ ಮಾಡುತ್ತೆ ಅವಾಗ ಮನಸ್ಸು. ಸೊ ಇವತ್ತು ಮಹಾರಾಜರು ಇದೊಂದು ಫಾರ್ಮುಲಾ ಕೊಡ್ತಿದ್ದಾರೆ, ಸೂತ್ರ ಅಂತೀವಿ ನಾವು, ಸೂತ್ರಗಳು ಅಂತ ಫಾರ್ಮುಲಾ. ಸೊ ಏನು ಸೂತ್ರನಪ್ಪ, ಮುಖದಲ್ಲಿ ನಾಮ, ಚಿತ್ತದಲ್ಲಿ ರಾಮ, ಮನಸ್ಸಿಗೆ ಆರಾಮ. ಸೊ ಈ ಸೂತ್ರನ ಬರೆದಿಟ್ಕೊಂಡ್ಬಿಟ್ರೆ ಯಾವಾಗಲೂ ನಮ್ಮ ಮುಖದಲ್ಲಿ ಹೋಗುವಾಗ ಬರುವಾಗ ರಾಮ 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 ಭಗವಂತನ ಯಾವ ನಾಮಸ್ಮರಣೆ ಕೊಟ್ಟಿದ್ದಾರೋ ಅದನ್ನು ಮಾಡ್ತಾ ಇದ್ದಾಗ ಚಿತ್ತದಲ್ಲಿ ಯಾವಾಗಲೂ ದಟ್ ಇಮೇಜ್ ಇಸ್ ಫಾರ್ಮ್ಡ್. ಈಗ ನಾವು ಯಾರ ಬಗ್ಗೆ ಯೋಚನೆ ಮಾಡ್ತೀವೋ ಅವ್ರ ಬಗ್ಗೆ ಚಿತ್ತದಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ, ಅವ್ರ ಬಗ್ಗೆ ವಿಚಾರಧಾರೆ ಸ್ಟೋರ್ಡ್ ಇರುತ್ತೆ. ಸೊ ವೆನ್ ಎವರ್ ಐ ಸಿ ಸಂಬಡಿ, ಇಮಿಡಿಯೇಟ್ಲಿ ಚಿತ್ತದಿಂದ ಮೆಮೊರಿ ಅವ್ರ ಬಗ್ಗೆ ಇರೋದು ಓಪನ್ ಅಪ್ ಆಗಿಬಿಡುತ್ತೆ ಫೋಲ್ಡರು. So now that is replaced by the nama Rama 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 Rama. Then what will happen? This will give solace to the mind. It will calm the mind. It will bring down the mind. ಆದರೆ ಇದೆಲ್ಲವನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಫಸ್ಟು ನಾವು ಮೆಡಿಟೇಷನ್ ಮಾಡಬೇಕು, ಅದರ ಮೇಲೆ ಧ್ಯಾನ ಮಾಡಬೇಕು. ಹಾಗಾಗಿ ಎಲ್ಲರಿಗೂ ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನ್ ಮೆಡಿಟೇಷನ್ಗೆ ಸ್ವಾಗತ. ಇದು 1 ನಿಮಿಷ ಸ್ಟೇಟಸಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಹಾಗಾಗಿ ಸತ್ಸಂಗಕ್ಕೆ ಬನ್ನಿ, ಮೆಡಿಟೇಷನ್ಗೆ ಬನ್ನಿ, ಬೇರೆ ಬೇರೆ ಡಿಸ್ಕೋರ್ಸಸ್ ನಡೆಯುತ್ತೆ. ಶ್ರೀಮದ್ ಭಾಗವತಂ, ಭಗವದ್ಗೀತಾ, ಮನಾಚೆ ಬೋಧ ಮತ್ತು ಬೇರೆ ಬೇರೆಯಾದ ಡಿಸ್ಕೋರ್ಸಸ್ ನಡೆದಾಗ ಅಭಂಗ ವ್ಯಾಖ್ಯಾನಗಳು, ಅವಾಗ ಏನಾಗುತ್ತೆ, ನಮ್ಮ ಮನಸ್ಸಿಗೆ ಅರ್ಥ ಆಗುತ್ತೆ ಇದೇನಾಗ್ತಿದೆಯಪ್ಪ ನನ್ನ ಜೊತೆಗೆ, ನನ್ನ ಲೈಫ್ನ ಹೆಂಗೆ ಬದಲಾಯಿಸ್ಕೋಬೇಕು, ಹೆಂಗೆ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು, ಹೆಂಗೆ ಶಾಂತತಾ ಬರಬೇಕು, ರಿಯಾಕ್ಟಿವ್ ಆಗಬಾರ್ದು, ರೆಸ್ಪಾನ್ಸಿವ್ ಆಗಬೇಕು ಟು ದ ಸಿಚುವೇಶನ್ ಅನ್ನೋದನ್ನು ಧ್ಯಾನದ ಮುಖೇನ ನಾವು ಹೇಳ್ಕೊಡ್ತೀವಿ. ಹಾಗಾಗಿ ಬನ್ನಿ ಎಲ್ಲರೂ ಆನ್ಲೈನ್ ಮೆಡಿಟೇಷನ್ಗೆ 6:15 to 6:40. ಕಾಲ್ ಮಿ ಎಟ್ 9322178992. ಸದಾ ಚಿತ್ತದಲ್ಲಿ ಇಡಬೇಕು ಒಂದನ್ನು, ಬಿಡಬಾರದು ರಘುಪತಿಯನ್ನು, ಸರ್ವಸಾರಗಳ ಸಾರವನ್ನು ಭಜಿಸಬೇಕು ಕೇವಲ ರಘುವೀರನನ್ನು. ನೇಮದಲ್ಲಿ ಉತ್ತಮವಾದ ನೇಮವು, ರಾಮನ ಬಿಟ್ಟು ಇರಬಾರದು ನಾವು. ಎಲ್ಲ ಕಡೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೋರ್ಡ್ ಹಾಕಿರ್ತಾರೆ,
ಫಾಲೋ ದ ರೂಲ್ಸ್ ಅಂತ. ಆ ರೂಲ್ಸ್ನ ಹೋದಾಗ ಅಲ್ಲಿ ಫಾಲೋ ಮಾಡಲೇಬೇಕು ತಾನೆ. ಯಾವುದಾರೆ ಆಶ್ರಮಕ್ಕೆ ಹೋಗಲಿ, ಯಾವುದಾರೆ ಏರ್ಪೋರ್ಟಲ್ಲಿ ಹೋಗಲಿ, ಬ್ಯಾಂಕಲ್ಲಿ ಹೋಗಲಿ, ಸ್ಕೂಲ್ಸಲ್ಲಿ ಹೋಗಲಿ, ಸರ್ಟನ್ ರೂಲ್ಸ್ ಆರ್ ಟು ಬಿ ಫಾಲೋಡ್ ಆ್ಯಂಡ್ ವಿ ಹ್ಯಾವ್ ಟು ಫಾಲೋ ಇಟ್. ಹಾಗೆಯೇ ಇಲ್ಲಿ ನಿಯಮ, ರೂಲ್ಸ್ ಏನಿದೆಯಪ್ಪ, ಉತ್ತಮವಾದ ನಿಯಮ ಅಂದರೆ ಏನು? ಯು ಹ್ಯಾವ್ ಟು ಫಾಲೋ ದ ರೂಲ್ಸ್ ದಟ್ ರಾಮನ್ ಬಿಟ್ಟು ಇರಬಾರದು. ನಾವು ರಾಮನ್ ಬಿಟ್ಟು ನಾವು ಇರಬಾರ್ದು, ಆ ನಾಮವನ್ನು ಬಿಟ್ಟು ನಾವು ಇರಬಾರ್ದು. ನಮ್ಮ ಚಿತ್ತದಲ್ಲಿ ಸದಾ ಅವನು ಟಿಂಗ್ 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 ಬೆಲ್ ಐಕಾನ್ ಪ್ರೆಸ್ ಮಾಡಿದ್ದು, ದಟ್ ಬೆಲ್ ಶುಡ್ ಬಿ ರಿಂಗಿಂಗ್ ಇನ್ ಅವರ್ ಮೈಂಡ್. ಇಂದಿನ ಬೋಧವಚನ, ಸರ್ವಕರ್ತ ರಾಮನು ಇಡಬೇಕು ಈ ಭರವಸೆಯನ್ನು, ಅಂದರೆ ಚಿಂತೆಗೆ ಕೆಲಸವಿಲ್ಲ. ಇನ್ನು ಚಿಂತೆಗೆ ಯಾವ ಕೆಲಸವೂ ಇಲ್ಲ. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಖಂಡಿತವಾಗಲೂ ನಮ್ಮ ಚಿಂತೆ ನಿರ್ಮೂಲನ ಆಗತ್ತೆ. ಆ ಭಗವಂತ ನಮ್ಮನ್ನು ಸಂರಕ್ಷಿಸ್ತಾನೆ, ನಮ್ಮನ್ನು ಕಾಪಾಡ್ತಾನೆ, ಉದ್ಧಾರ ಮಾಡ್ತಾನೆ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.